ಹೊಸ ಪ್ರತಿಭೆಗಳ ಆರ್ಪಿ ಚಂದನವನಕ್ಕೆ ಹೊಸ ಪ್ರತಿಭೆಗಳು ಬರುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಾಗುತ್ತದೆ. ಆ ಸಾಲಿಗೆ ಆರ್ಪಿ ಸಿನಿಮಾ ಒಂದು ಸೇರ್ಪಡೆಯಾಗಿದೆ. ಅಡಿಬರಹದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳಿಕೊಂಡಿದೆ. ಪ್ರಚಾರದ ಮೊದಲ ಹಂತವಾಗಿ 1.2 ನಿಮಿಷ ಟೈಟಲ್ ಟೀಸರ್ ಅನ್ನ ಮಧುಸೂದನಾನಂದಪುರಿ ಪೀಠಾಧಿಕಾರಿ ಡಾಕ್ಟರ್ ಆಚಾರ್ಯ ಮಹಾಮಂಡಲೇಶ್ವರ ಲೋಕಾರ್ಪಣೆಗೊಳಿಸಿ ತಂಡಕ್ಕೆ ಒಳ್ಳೆಯದಾಗಲೆಂದು ಆಶೀರ್ವಾದ ಮಾಡಿದ್ದಾರೆ. ತುಣುಕುಗಳಲ್ಲಿ ಗರುಡವೊಂದು ಹಾರಿ ಬರುವುದು, ಸಾಕ್ಷಾತ್ ಶಿವನ ಪಾದ ತ್ರಿಶೂಲವೊಂದು ಹಿಡಿದುಕೊಂಡಿರುವುದು, ಬೆಂಕಿ ಉಂಡೆಯಂತೆ ಶೀರ್ಷಿಕೆ ಕಾಣುವುದು, ಇದಕ್ಕೆ ತಕ್ಕಂತೆ ಹಿನ್ನೆಲೆ ಸಂಗೀತ ಕುತೂಹಲ ಮೂಡಿಸುತ್ತದೆ. ಡಿಎಲ್ ಗ್ರೂಪ್ಸ್ ಬ್ಯಾನರ್ ಕಬ್ಬಾಳಮ್ಮ ಕ್ರಿಯೇಷನ್ಸ್ ಅಡಿಯಲ್ಲಿ ಯುವರಾಜ್ ಎಸ್ ಸಿನಿಮಾಕ್ಕೆ ಕಥೆ, ಚಿತ್ರಕಥೆ, ಸಾಹಿತ್ಯ ನಿರ್ದೇಶನ, ಬಂಡವಾಳ ಹೂಡುವ ಜೊತೆಗೆ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದಾರೆ. ಇವರಿಗೆ ನಿರ್ದೇಶನದಲ್ಲಿ ಸಹಕಾರಿಯಾಗಿ ನೃತ್ಯ ಸಂಯೋಜಕ ರಾಜ್ದೇವ್ ಇರ್ತಾರೆ. ಶೀಲಾ ನಾಯ್ಡು, ರಘು ಡಿ ಅನಿಲ್, ಬಿ ನಾಗೇಶ್, ಲಿಂಗೇಶ್, ದೇವರಾಜು, ರಾಘವೇಂದ್ರ ಪ್ರಸಾದ್, ಶ್ರೀನಿವಾಸುಲು ಇವರುಗಳು ನಿರ್ಮಾಣದಲ್ಲಿ ಕೈಜೋಡಿಸಿದ್ದಾರೆ. ಶ್ರೀನಿವಾಸ್ ಎನ್ಪಿ, ಕಲ್ಪನಾ ಆರ್ ಸಹ ನಿರ್ಮಾಪಕರುಗಳಾಗಿ ಗುರುತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು, ಗೆಳೆಯ ರಾಘವೇಂದ್ರ ಪ್ರಸಾದ್ ಅವರ ಜೀವನದಲ್ಲಿ ನಡೆಯುತ್ತಿರುವ ಒಂದಷ್ಟು ಘಟನೆಗಳನ್ನ ಹೆಕ್ಕಿಕೊಂಡು ಚಿತ್ರಕಥೆ ಸಿದ್ಧಪಡಿಸಲಾಗಿದೆ. ಅದಕ್ಕಾಗಿ ಆರ್ಪಿ ಎಂಬುದಾಗಿ ಟೈಟಲ್ ಇಡಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಕೃತಿ ನಾಶವಾಗ್ತಾ ಇದ್ರು ಅದನ್ನು ನಾವು ಮರೆಯುತ್ತಿದ್ದೇವೆ. ಇದು ಶುರುವಾಗುವುದು ಹಗಲಲ್ಲಿ, ರಾತ್ರಿ ಇದಕ್ಕೆ ವಿರುದ್ಧವಾಗಿ ಕೆಟ್ಟದ್ದು ನಡೆಯುತ್ತದೆ. ಇಷ್ಟು ಮಾತ್ರ ಹೇಳಬಹುದು. ತಾರಾಗಣ ತಂತ್ರಜ್ಞರ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ. ಮೊದಲ ಹಂತದಲ್ಲಿ ಬಾಲನಟರುಗಳಾದ ನಿಖಿಲ್ ಆರ್ ಮತ್ತು ದಕ್ಷಿತ್ ಗೌಡ ಆಯ್ಕೆಯಾಗಿದ್ದಾರೆ. ಎಲ್ಲವನ್ನ ಮುಂದಿನ ದಿನಗಳಲ್ಲಿ ತಿಳಿಸೋದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಅಂದಹಾಗೆ ಸಿನಿಮಾವು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಸಿದ್ಧಗೊಳ್ತಾ ಇದೆ. ಕೊಡುಗೆಯನ್ನ ನಾವೆಷ್ಟು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಚಿತ್ರೀಕರಣದಲ್ಲಿ ತೋರಿಸಿದ್ದಾರೆ. ಆ ಪ್ರಕೃತಿಗೆ ನಾವು ಪ್ರಕೃತಿ ಮಾತೆಯನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಈ ಒಂದು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇದೇ ರೀತಿ ಆಗಿರ್ತಕ್ಕಂಥ ಹೆಚ್ಚು ಚಿತ್ರೀಕರಣಗಳನ್ನು ಮಾಡಲಿ ಅಂತ ಹೇಳ್ತಾ, ಇವರಿಗೆ ಒಳ್ಳೆಯ ಖ್ಯಾತಿ ಬರಲಿ ಅಂತ ಹೇಳ್ತಾ ಮನಪೂರ್ವಕವಾಗಿ ಹರಿಸ್ತೇನೆ. ಅಂದ್ರೆ ಅದು ಒಂದು ನನ್ನ ಇಬ್ಬರು ಸ್ನೇಹಿತರ ಹೆಸರು, ರಾಘವೇಂದ್ರ ಅಂತ, ಪ್ರಸಾದ್ ಅಂತ ಹೆಸರು. ಅವರಿಬ್ಬರ ಮೇಲೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ. ಅಂದ್ರೆ ಪ್ರಕೃತಿ ವಿರುದ್ಧ ಹಾಗೂ ಪ್ರಕೃತಿ ಸೃಷ್ಟಿ, ಈ ಎರಡು ಸಬ್ಜೆಕ್ಟ್ ಮೇಲೆ ನಾನು ಇದು ಮಾಡಿರೋಂಥದ್ದು. ಇದೇ ಆರ್ಪಿ ಅಂದ್ರೆ ಸರ್. ಇಲ್ಲ, ಇನ್ನೊಂದು ಹೇಳಬೇಕು ಅಂದ್ರೆ ಟೆಕ್ನಿಷಿಯನ್ಸ್ ಬಂದು ಈಗ ಎಲ್ಲ ಹೊಸಬ್ರೆ. ಅಂದ್ರೆ ನಮ್ಗೀಗ ಮಾಡಿಕೊಟ್ಟಿರೋಂಥ ಟೆಕ್ನಿಷಿಯನ್ಸ್ ಈಗ ಈಗ ಹೊಸದಾಗಿ ಮಾಡಿರೋದು. ಇನ್ನು ಬೇಸಿಕ್ ಆಗಿ ತೀರ್ಮಾನ ಮಾಡಬೇಕು ಅಂತ ಇದ್ದೀವಿ. ಮತ್ತೆ ಆರ್ಟಿಸ್ಟ್ಗಳಾದ್ರೂ ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ. ಈ ಕಾರಣಗಳು ಏನಕ್ಕೆ ಅಂದ್ರೆ ಇದು ಜಸ್ಟ್ ಟೈಟಲ್ ಟೀಸರ್, ಇನ್ನೂ ನಾವು ಸೆಲೆಕ್ಷನ್ ಮಾಡಿಲ್ಲ ಅಂದ್ರೆ ಕಾರಣ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದೊಂದು ಲಾಂಚ್ ಮಾಡಬೇಕು ಅಂತ ಒಂದು ಮಾಡ್ತಾ ಇದೀವಿ ಅಷ್ಟೇ, ಬೇರೆ ಇಲ್ಲ. ಒಬ್ಬ ಮನುಷ್ಯ ಯಾವ ಥರ ಬೆಳಿಗ್ಗೆ ಯಾವ ಥರ ಇರ್ತಾನೆ, ರಾತ್ರಿ ಯಾವ ಥರ ಚೇಂಜ್ ಆಗ್ತಾನೆ ಅಂತ ಅದ್ರ ಬಗ್ಗೆ ಕುಲಾಂಶ ಮಾತಾಡಿದ್ರೆ ಹತ್ರ ಅವರು. ಆದರೆ ಒಂದು ಒಳ್ಳೆ ಫಿಲಮ್ ಆಗುತ್ತೆ. ಯಾಕೆಂದರೆ ಅವ್ರು ಅವಾಗ 4 ವರ್ಷದಿಂದ ಕನ್ಸ್ಕಾಣ್ತಾರೆ. ಯಾಕಂದ್ರೆ ಸ್ಟೋರಿ ಯಾವಾಗಲೂ ಹೇಳ್ತಾ ಇರೋ, ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ ಮಾಸ್ಟ್ರು ಅಷ್ಟೇ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋ ಈ ಫಿಲಮ್ ಮಾಡೋಕ್ಕೆ. ಮತ್ತು ಈ ಫಿಲಮು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿ ಬರ್ದಿದ್ದಾರೆ. 4 ಹಾಡು ಯುವರಾಜು ಅವ್ರು ಯಾವಾಗಲೂ ಒಂದು ಕಲ್ಪನೆ ಇತ್ತು. ಹಾಡು ಒಂದ್ಸರಿ ಕೇಳಿಸಿದ್ರು, ಎಲ್ಲೋ ಟ್ರೈಲ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಹಾಡೋದು. ಒಬ್ಬ ಮನುಷ್ಯ ಯಾವ ಥರ ಬದುಕ್ಬೋದು, ಆ ಥರ ಸತ್ತಾಗ ಏನಾಗ್ತಾನೆ ಅನ್ನೋ ಕಥೆನ ತುಂಬ ಚೆನ್ನಾಗಿ ಎಣಗಿದ್ದಾರೆ. ಮತ್ತು ಈ ಕಾರ್ಯಕ್ರಮ, ಈ ಫಿಲಮು ಇನ್ನೂ ಯಶಸ್ವಿ ಕಾಣಲಿ ಅಂತ ಸರ್ ಮುಂದಾಗಿದ್ದಾರೆ. ಮತ್ತು ಅವ್ರ ಟೀಮು ಎಲ್ಲ ನಾವೆಲ್ಲನೂ ಒಂದೇ ಟೀಮು. ಅದಕ್ಕೆ ಒಳ್ಳೇದಾಗ್ಲಿ ಸರ್ಗೆ, ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾವ ತರ ನಮ್ಮನ್ನ ಯಾವ ತರ ತಗೊಂಡು ಹೋಗ್ತಾರೆ, ನಾವು ಅದ್ರ ತಕ್ಕಾಗೆ ಅವ್ರು ಯಾಕಂದ್ರೆ ಬಂಡಿ ಓಡಿಸೋದು ಕರೆಕ್ಟ್ ಆಗಿದ್ರೆ ನಾವು ಚಕ್ರಗಳಾಗಿರ್ಬೋದು, ಇಲ್ಲಾಂದ್ರೆ ಇದ್ದೇ ಕೂತ್ಕೊಳ್ಬೇಕಾದ್ರೆ ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಏನಾಗುತ್ತೋ ನಮ್ಮ ಕೈಲಾದಂಥದ್ದು ಜೊತೆಯಲ್ಲಿ ಇದ್ದು ಸಹಕಾರವನ್ನು ಕೊಡ್ತೀವಿ. ಯಾಕಂದ್ರೆ ಇದರಲ್ಲೂ ಸಹ ಒಂದು ಅವಕಾಶ ಕೊಟ್ಟರು. ಇಲ್ಲಿ ದಕ್ಷಿತ್ ಗೌಡ ಅಂತ ನೋಡ್ತಾ ಇದ್ರೆ ನನ್ನ ಮಗನೇ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಸಹ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ಯುವರಾಜ್ ಅವರು ಇದು 1 ವರ್ಷದಿಂದ ಈ ಫಿಲಮ್ ಲಾಂಚ್ ಮಾಡಬೇಕಂತ ನಾವು ತುಂಬ ಪ್ರಯತ್ನ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಈ ಫಿಲಮ್ಮು ಲಾಂಚ್ ಮಾಡಬೇಕಂತ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಾನು ಮಗ ಇಬ್ಬರು ಸೇರಿ ಮ್ಯೂಸಿಕ್ ಮಾಡೋಣ ಅಂತ ಸರ್, ಆರ್ಪಿ ಗ್ರೂಪ್ ನಮಗೆ ಒಂದು ಚಾನ್ಸ್